ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲಾಕ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, 2024ರಲ್ಲಿ ರಾಹುಲ್ ಇಟಲಿ ಉತ್ತರ ಪ್ರದೇಶದ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದ ನಂತರ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಏನು? ರಾಹುಲ್ ಇಟಲಿ ಕೇರಳದ ವಯನಾಡು ಕ್ಷೇತ್ರವನ್ನ ತ್ಯಜಿಸಿ ರಾಯ್ಬರೇಲಿ ಸಂಸದೀಯ ಕ್ಷೇತ್ರವನ್ನ ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಅವರು ನಿರ್ಧಾರವನ್ನ ಮಾಡ್ತಾರೆ. ಸೊ ಅದರಂತೆ ಅವರು ವಯನಾಡು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ವಯನಾಡು ಸೀಟು ಖಾಲಿ ಆದ ನಂತರ ಅಲ್ಲಿಂದ ಕೇರಳದ ಯಾವುದಾದ್ರೂ ಸ್ಥಳೀಯ ನಾಯಕನಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ನೀಡಬೇಕು ಅನ್ನುವಂತಹ ಪ್ಲಾನ್ ಕೂಡ ಅಲ್ಲಿ ಆಗಿತ್ತು. ಆದ್ರೆ ಈ ವಿಚಾರ ಪ್ರಿಯಾಂಕಾ ವಾದ್ರಾಗೆ ಗೊತ್ತಾದ ಕೂಡಲೇ ಅವರು ನೇರವಾಗಿ ತಮ್ಮ ತಾಯಿ ಸೋನಿಯಾ ಇಟಲಿ ಹತ್ರ ಪ್ರಶ್ನೆಯನ್ನ ಮಾಡ್ತಾರೆ. ವಯನಾಡ್ನಲ್ಲಿ ರಾಹುಲ್ ಸ್ಪರ್ಧೆ ಮಾಡಿದಾಗ 2 ಬಾರಿ ಅಂದ್ರೆ 2019, 2024ರಲ್ಲಿ ಬಹಳ ಕಷ್ಟಪಟ್ಟು ನಾನು ಕೂಡ ಕೆಲಸವನ್ನ ಮಾಡಿದ್ದೀನಿ. ಹಾಗಾಗಿ ಆ ಸೀಟಿನ ಮೇಲೆ ನನಗೂ ಕೂಡ ಒಂದು ರೀತಿಯಾದಂತ ಹಕ್ಕಿದೆ ಅಂತ ಪ್ರಿಯಾಂಕಾ ವಾದಿಸ್ತಾರೆ. ಆಗ ತಾಯಿ ಮಗಳ ನಡುವೆ ಒಂದು ಗಲಾಟೆ ಆಗುತ್ತಂತೆ. ಸೋನಿಯಾ ಇಟಲಿಗೆ ಪ್ರಿಯಾಂಕಾ ಚುನಾವಣಾ ಕಣಕ್ಕೆ ಇಳಿಯೋದು ಅಷ್ಟು ಇಷ್ಟ ಇರಲಿಲ್ಲ ಅಂಡ್ ಅದನ್ನೇ ಹೇಳ್ತಾರೆ ಕೂಡ. ರಾಹುಲ್ ಇಟಲಿ ಈಗ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಲ 99 ಸೀಟ್ ಗೆದ್ದಿದ್ದೀವಿ ಅಂತ ಮಗನನ್ನ ಸೋನಿಯಾ ಸಮರ್ಥನೆ ಬೇರೆ ಮಾಡ್ಕೊಳ್ತಾರಂತೆ. ವೀಕ್ಷಕರೇ, ಆದ್ರೆ ಪ್ರಿಯಾಂಕಾ ಮಾತ್ರ ಈ ಮಾತನ್ನು ಒಪ್ಪಲ್ಲ. ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ 3 ಬಾರಿ ಸೋಲನ್ನ ಅನುಭವಿಸಿದೆ. ಅಷ್ಟೇ ಅಲ್ಲ, ಇದೇ ರಾಹುಲ್ ನೇತೃತ್ವದಲ್ಲಿ 95 ಚುನಾವಣೆಗಳಲ್ಲಿ ಪಕ್ಷ ಸೋತಿದೆ ಅಂತ ಪ್ರಿಯಾಂಕಾ ಬಹಳ ಜೋರಾಗಿ ಹೇಳ್ತಾರಂತೆ. ಈ ವಿಚಾರದ ಬಗ್ಗೆ ಅವತ್ತು ರಾಹುಲ್, ಪ್ರಿಯಾಂಕಾ ಅದೇ ರೀತಿ ಸೋನಿಯಾ ಇಟಲಿ ನಡುವೆ ಬಹಳ ದೊಡ್ಡ ಚರ್ಚೆ, ಬಹಳ ದೊಡ್ಡ ಜಗಳ ಕೂಡ ನಡೆದಿತ್ತು ಅಂತ ಹೇಳಲಾಗತ್ತೆ. ಪ್ರಿಯಾಂಕಾ, ನನ್ಗೇನಾದ್ರೂ ವಯನಾಡು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ ಕೊಡದೇ ಇದ್ದರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತೀನಿ, ನಾನು ಬಂಡಾಯ ಹೇಳ್ತೀನಿ ಅಂತ ಕೂಡ ಹೇಳಿದ್ರಂತೆ. ವೀಕ್ಷಕರಲ್ಲಿ ಪ್ರಿಯಾಂಕಾ ಅವರ ವಾದ ಏನು ಅಂತಂದ್ರೆ, ನನಗೂ ಕಾಂಗ್ರೆಸ್ ಪಕ್ಷದಲ್ಲಿ 25 ವರ್ಷಗಳ ಅನುಭವ ಇದೆ, ನನ್ನದೇ ಆದಂತಹ ಬೆಂಬಲಿಗರ ಬಣ ಇದೆ ಅಂತ ಹೇಳುವಂಥದ್ದು. ಆದ್ರೆ ಈ ಆಂತರಿಕ ಕಿತ್ತಾಟ, ಇಟಲಿ ಕುಟುಂಬದ ಒಳಗಿನ ಈ ಕಚ್ಚಾಟ ಸಾರ್ವಜನಿಕವಾಗಿ ಹೊರಗೆ ಬರಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಸೋನಿಯಾ ಕೊನೆಗೆ ಅನಿವಾರ್ಯವಾಗಿ ಪ್ರಿಯಾಂಕಾ ಇಟಲಿಗೆ ಟಿಕೆಟ್ ಅನ್ನು ಕೊಡ್ತಾರೆ. ವೀಕ್ಷಕರು, ಪ್ರಿಯಾಂಕಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿ ಗೆದ್ದು ಬಂದ ನಂತರ ಸಂಸತ್ತಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸೋದಕ್ಕೆ ಆರಂಭ ಮಾಡ್ತಾರೆ. ಆರಂಭದಲ್ಲಿ ನಾನು ರಾಹುಲ್ ಅವರ ಯಾವ ಕ್ಷೇತ್ರದಲ್ಲಿ ಕೂಡ ಮಧ್ಯಪ್ರವೇಶವನ್ನ ಮಾಡೋದಿಲ್ಲ ಅಂತ ಹೇಳಿರ್ತಾರೆ. ಆದ್ರೆ ನಂತರದ ದಿನಗಳಲ್ಲಿ ಪ್ರಿಯಾಂಕಾ ಅವರಿಗೆ ಮಾಧ್ಯಮಗಳಲ್ಲಿ ಇಂಪಾರ್ಟೆನ್ಸ್ ಸಿಗೋದಕ್ಕೆ ಶುರು ಆಗಿಬಿಡುತ್ತೆ ನೋಡಿ. ಇದು ರಾಹುಲ್ ಇಟಲಿ ಅವರ ಆ ಒಂದು ಆತಂಕವನ್ನ ಹೆಚ್ಚು ಮಾಡುತ್ತೆ. ಆಗ ರಾಹುಲ್, ನೀನು ಲೋಕಸಭೆಯಲ್ಲಿ ಯಾಕೆ ಸಕ್ರಿಯ ಆಗ್ತಾ ಇದೆಯಾ, ಇದು ನನ್ನ ಕಾರ್ಯಕ್ಷೇತ್ರ ಅಂತ ರಾಹುಲ್ ಮತ್ತೆ ಪ್ರಿಯಾಂಕಾ ನಡುವೆ ಪದೇ ಪದೇ ಜಗಳಗಳು ಆಗ್ತಾ ಇದ್ವು ಅನ್ನುವಂಥದ್ದು ಮೂಲಗಳ ಪ್ರಕಾರ ಇರುವಂತಹ ಮಾಹಿತಿ. ವೀಕ್ಷಕರ, ಕೊನೆಗೆ 2025ರ ಡಿಸೆಂಬರ್ ಅಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುವ ಮೊದಲು ಪ್ರಿಯಾಂಕಾ ಇಟಲಿ ಕಾಂಗ್ರೆಸ್ನ ಸಂಪೂರ್ಣ ನಾಯಕತ್ವಕ್ಕೋಸ್ಕರ ಹಕ್ಕನ್ನು ಚಲಾಯಿಸ್ತಾರಂತೆ. ಬಿಹಾರ ಚುನಾವಣೆಯ ನಂತರ ಇಡೀ ವಿರೋಧ ಪಕ್ಷದ ಒಕ್ಕೂಟ ರಾಹುಲ್ ಇಟಲಿ ಅವರ ರಾಜಕೀಯ ಶೈಲಿ, ಅವರ ವರ್ತನೆಯಿಂದ ಅಸಮಾಧಾನಗೊಂಡಿದೆ ಅಂತ ಅವರು ಹೇಳ್ತಾರೆ. ರಾಹುಲ್ ಅವರ ರಾಜಕೀಯದಿಂದಾಗಿ ವಿರೋಧ ಪಕ್ಷಗಳಿಗೆ ಹಾನಿ ಆಗ್ತಾ ಇದೆ, ಆದ್ರಿಂದಾಗಿ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಜವಾಬ್ದಾರಿಯನ್ನ ನನಗೆ ಕೊಡಬೇಕು ಅಂತ ಪ್ರಿಯಾಂಕಾ ವಾದ್ರಾ ಒತ್ತಾಯವನ್ನ ಮಾಡ್ತಾರೆ. ಈ ಘಟನೆಗೂ ಮೊದಲು ಪ್ರಿಯಾಂಕಾ ಸುಮಾರು 10 ರಿಂದ 15 ದಿನಗಳ ಕಾಲ ಅಮೆರಿಕಾಗೆ ಭೇಟಿ ನೀಡಿ ಅಲ್ಲಿ ಒಂದಷ್ಟು ವ್ಯಕ್ತಿಗಳಿಂದ ಸಲಹೆ ಕೂಡ ಪಡೆದಿದ್ರು ಅಂತ ಮೂಲಗಳು ಹೇಳುತ್ತೆ. ಪ್ರಿಯಾಂಕಾ ಅವರ ಈ ಬೇಡಿಕೆಯನ್ನ ಸೋನಿಯಾ ಅದೇ ರೀತಿ ರಾಹುಲ್ ಅವರು ವಿರೋಧ ಮಾಡ್ತಾರೆ. ಸೊ ಇದರಿಂದ ಅಸಮಾಧಾನಗೊಂಡಂತಹ ರಾಹುಲ್ ಇಟಲಿ ಚಳಿಗಾಲದ ಅಧಿವೇಶನವನ್ನ ಲೆಕ್ಕಕ್ಕೂ ಇಡದೆ ಜರ್ಮನಿಗೆ ಹಾರತಾರಂತೆ. ರಾಹುಲ್ ಅವರು ಸನಾತನ ಧರ್ಮದ ವಿರೋಧಿ ಕೂಡ ಹೌದು, ಭಾರತ ವಿರೋಧಿ ಕೂಡ ಹೌದು. ಅಂದ್ರೆ ಆ ರೀತಿಯಾದಂತಹ ಒಂದು ರಾಜಕೀಯವನ್ನಂತೂ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಿಯಾಂಕಾ ವಾದ್ರಾ ಹೊಸ ರೀತಿಯಾದಂತಹ ಮೈಂಡ್ ಗೇಮ್ ಅನ್ನು ಶುರು ಮಾಡ್ಕೊಂಡಿದ್ದಾರೆ. ರಾಹುಲ್ ಅನುಸರಿಸ್ತಾ ಇರುವಂತಹ ಹಿಂದೂ ವಿರೋಧಿ ಅದೇ ರೀತಿ ರಾಷ್ಟ್ರ ವಿರೋಧಿ ರಾಜಕೀಯದಿಂದ 20 ವರ್ಷಗಳ ಕಾಲ ಫೇಲ್ ಆಗಿದ್ದಾರೆ ಅನ್ನುವಂಥದ್ದು ಪ್ರಿಯಾಂಕಾಗೆ ಅರ್ಥ ಆಗಿಬಿಟ್ಟಿದೆ. ಹಾಗಾಗಿ ಪ್ರಿಯಾಂಕಾ ಆ ಒಂದು ಸ್ಟ್ರಾಟಜಿಯನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಇದಕ್ಕೆ ಉದಾಹರಣೆ ಬೇಕಾದ್ರೂ ಕೊಡಬಹುದು. ಪ್ರಿಯಾಂಕಾ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಟೀ ಪಾರ್ಟಿಯಲ್ಲಿ ಭಾಗವಹಿಸಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಅಂದ್ರೆ ಇದು ತಮ್ಮ ಬೆಂಬಲಿಗರಿಗೆ ತಾವು ಸರ್ಕಾರದ ಜೊತೆಗೆ ಕೆಲಸವನ್ನ ಮಾಡೋದಕ್ಕೆ ಸಿದ್ಧರಿದ್ದೇವೆ ಅನ್ನುವಂತಹ ಸಂದೇಶವನ್ನ ನೀಡುವಂತಹ ತಂತ್ರ. ಅಷ್ಟೇ ಅಲ್ಲ, ಅವರು ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರ ಬಳಿ ಕೂಡ ಅಪಾಯಿಂಟ್ಮೆಂಟ್ಗೋಸ್ಕರ ಆ ಒಂದು ವಿನಂತಿಯನ್ನು ಮಾಡ್ತಾರಲ್ವಾ. ಸೊ ಅದರ ಮೂಲಕ ಕೂಡ ತಮಗೂ ವಯನಾಡ್ ಜನರ ಕೆಲಸವನ್ನ ಮಾಡೋದು ಇಷ್ಟ, ಅದರ ಜೊತೆಗೆ ಒಂದು ಹೊಸ ರಾಜಕೀಯ ನೆಲೆಯನ್ನ ಕಂಡುಕೊಳ್ಳುವಂತಹ ಆಸಕ್ತಿ ಇದೆ ಅನ್ನುವಂಥದ್ದನ್ನ ಅವರು ತೋರಿಸ್ಕೊಳ್ತಾರೆ. May I also request you to grant me an appointment? I've been asking since June to talk about my constituency, sir. मैडम, आज क्वेश्चन आवर के बाद आप आ जाइए, कभी भी आइए, मेरा दरवाजा हर समय खुला रहता है, अपॉइंटमेंट लेने की भी जरूरत नहीं है.
ಈ ವಿಚಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಪ್ರಿಯಾಂಕಾ ಅವರಿಗೆ ಸಲಹೆಯನ್ನು ನೀಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈಗ ಅಸಲಿ ಮಜಾ ಏನು ಅಂತ ಅಂದ್ರೆ ಇಡೀ ಕಥೆಯಲ್ಲಿ ರಾಬರ್ಟ್ ವಾದ್ರಾ ಅವರ ಎಂಟ್ರಿ ಕೂಡ ಆಗಿದೆ. ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಬಣ ತಾವು ಕೂಡ ರಾಜಕೀಯಕ್ಕೆ ಬರಬೇಕು, ಪ್ರಿಯಾಂಕಾ ನಾಯಕತ್ವವನ್ನ ವಹಿಸಿಕೊಳ್ಬೇಕು ಅಂತ ಹೇಳ್ತಾ ಇದೆ. ಇದನ್ನ ವಾದ್ರಾ ಬಹಿರಂಗವಾಗಿ ಹೇಳಿದ್ದಾರೆ. ಇದುವರೆಗೆ ಸೋನಿಯಾ, ಅದೇ ರೀತಿ ರಾಹುಲ್ ಗ್ಯಾಂಗ್ ಅವರು ನಡೆಸ್ತಾ ಇದ್ದಂತಹ ಕಾಂಗ್ರೆಸ್ ಅನ್ನ ಈಗ ಪ್ರಿಯಾಂಕಾ, ಅದೇ ರೀತಿ ರಾಬರ್ಟ್ ವಾದ್ರಾ ಗ್ಯಾಂಗ್ ಈಗ ನಡೆಸೋದಕ್ಕೆ ಮುಂದಾಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಒಟ್ಟಿನಲ್ಲಿ ಅಣ್ಣ ತಂಗಿಯರ ಹೋರಾಟದಿಂದಾಗಿ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಘೋಷಣೆ ಆಗದಿದ್ರೂ ಕೂಡ ಈಗಾಗಲೇ 2 ಭಾಗಗಳಾಗಿ ಒಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರ ಅಂತೂ ಆಗ್ತಾ ಇದೆ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.